ಎಲ್ಲರಿಗೂ ನಮಸ್ಕಾರ. ತಾಯಿ ಭ್ರಮರಾಂಬಿಕೆಯ ಪಾದಗಳಿಗೆ ನಮಿಸುತ್ತಾ, ವೇದಿಕೆಯ ಮೇಲಿರುವಂಥ ಎಡನೀರು ಶ್ರೀಗಳು ಹಾಗೂ ಒಡೆಯೂರು ಶ್ರೀಗಳ ಪಾದಗಳಿಗೆ ವಂದಿಸುತ್ತಾ, ವೇದಿಕೆಯ ಮೇಲಿರುವಂಥ ನಮ್ಮೆಲ್ಲ ಮಾರ್ಗದರ್ಶಕರು, ದಾನಿಗಳಾದಂಥ ಸದಾಶಿವ ಶೆಟ್ಟಿ ಕನ್ಯಾರವರೇ, ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾದವರು ಇದ್ದವರು ಪ್ರಕಾಶ್ ಅಣ್ಣ ಬಂಜಾರ. ಅವರು ಇವತ್ತು ಅನ್ಯ ಕಾರ್ಯಗಳ ನಿಮಿತ್ತ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ. ಅದು ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ಹೇಳ್ಬೋದು. ಯಾಕೆಂತ ಕೇಳಿದರೆ, ನಮ್ಮ ಇಂಥ ಕಾರ್ಯಕ್ರಮಗಳಿಗೆ ದೇಶದ ಅತ್ಯಂತ ಉನ್ನತ ಹುದ್ದೆಯಲ್ಲಿರುವಂಥ ಚಂಡೀಗಢದ ಚೀಫ್ ಸೆಕ್ರೆಟರಿ CS ಆಗಿರುವಂಥ ರಾಜೇಶ್ ಪ್ರಸಾದ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ವಂದಿಸುತ್ತಾ, ನಮ್ಮೆಲ್ಲ ಹಿರಿಯರು, ನನ್ನ ಮಾರ್ಗದರ್ಶಕರಾಗಿರುವಂಥ ಡಾಕ್ಟರ್ M ಮೋಹನಾಳ್ ಅವರು ಇದ್ದಾರೆ ಕಾರ್ಯಕ್ರಮದಲ್ಲಿ, ರಘುರಾಮಣ್ಣ ಇದ್ದಾರೆ, ನಮ್ಮ ಕ್ಷೇತ್ರದ ಅತಿ ಜನಪ್ರಿಯ MP ಅಂತ ಹೇಳ್ಬೋದು ಬ್ರಿಜೇಶ್ ಚೌಟ್ನವರು. ಅವ್ರು ಬಂದ ಮೇಲೆ ಅನೇಕ ಕಾರ್ಯಕ್ರಮಗಳು ರೂಪುಗೊಳ್ತಾ ಇದೆ. ನಮ್ಮ ಊರು ಇನ್ನು ಅಭಿವೃದ್ಧಿ ಪ್ರದತ್ತ ಸಾಗ್ತಾಯಿದೆ. ಬ್ರಿಜೇಶ್ ಚೌಟ್ನವರೇ, ವೇದಿಕೆ ಮೇಲೆ KM ಶೆಟ್ಟಿ ಇದ್ದಾರೆ, ವೇಣನ್ ಇದ್ದಾರೆ, ನಮ್ಮ ಹಿರಿಯ ಭಾಗವತರಾದಂಥ ಲಕ್ಷ್ಮೀನಾರಾಯಣ ಪೊಳ್ಳಿ ಅವರಿದ್ದಾರೆ, ಮುಳಿಯ ಭಟ್ರಿದ್ದಾರೆ, ಆಮೇಲೆ ಬೆಂಗಳೂರಿನ ರಾವ್ ಅವರಿದ್ದಾರೆ, ನಮ್ಮ ಕೊಡುಗೈ ದಾನಿಗಳಾದಂಥ ಸಾಮಗರು ಇದ್ದಾರೆ. ವೇದಿಕೆಯಲ್ಲಿ ತುಂಬ ನನ್ನ ಆತ್ಮೀಯರಂಥ ಅಜಿತ್ ಅಣ್ಣ, ತುಂಬ ಜನ ವೇದಿಕೆಯಲ್ಲಿ ಇದರ ಎಲ್ಲರನ್ನು ಕೂಡ ಸ್ಮರಿಸುತ್ತಾ, ವೇದಿಕೆಯಲ್ಲಿ ಪಟ್ಲ ಭಾಗವತರ ತಂದೆಯವರಿದ್ದಾರೆ, ಅವರನ್ನು ಕೂಡ ವೇದಿಕೆಯ ಮಂಗರು ಎಲ್ಲರನ್ನು ಕೂಡ ವಂದಿಸುತ್ತಾ ಮಾತಾಡೋ ಸಮಯ ಅಲ್ಲ. ಆದರೆ ಕಳೆದ ವರ್ಷ ದಸಮ ಸಂಭ್ರಮ ಆದ ನಂತರ ಈ ಪಟ್ಲ ಫೌಂಡೇಶನ್ ಯಾವ ರೀತಿಯಲ್ಲಿ ಮುಂದುವರಿಸಬೇಕು ಅಂತ ಆಲೋಚನೆಯಲ್ಲಿದ್ದಾಗ ಈ ಸಲದ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಸುಮಾರು 4,000 ವಿದ್ಯಾರ್ಥಿಗಳಿಗೆ ತಲಾ 3,000ದಂತೆ ಇವತ್ತು ವಿದ್ಯಾರ್ಥಿ ವೇತನವನ್ನು ಧರ್ಮರಹಿತವಾಗಿ, ಜಾತಿರಹಿತವಾಗಿ, ಕಲಾವಿದರಲ್ಲದೆ ಕಲೆಯೇತರರ ಮಕ್ಕಳಿಗೆ ಕೂಡ ಸುಮಾರು BPL ಕಾರ್ಡ್ನ ದಾರರಾಗಿರುವಂಥ ಸುಮಾರು 4,000 ವಿದ್ಯಾರ್ಥಿಗಳು ಇವತ್ತು ವಿದ್ಯಾರ್ಥಿ ವೇತನವನ್ನು ನೀಡುವಂಥದ್ದು ಭಾಳ ವಿಶೇಷ ಕಾರ್ಯಕ್ರಮ ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಕಲಾವಿದರಿಗೆ ವಿಮೆಯನ್ನು ನೀಡುವಂಥದ್ದು, ಅದು ಪ್ರತಿ ವರ್ಷ ಕೂಡ ಈ ಸಂಸ್ಥೆ ನಡೀತಾ ಇದೆ. ಇನ್ನು ಅನೇಕ ಕಾರ್ಯಕ್ರಮಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ಳೋದು ನಮಗೆ ಭಾಳ ಹೆಮ್ಮೆಯ ವಿಷಯ. ಯಾಕೆ ಅಂತ ಕೇಳಿದ್ರೆ, ಇವತ್ತು ನೋಡ್ಬೋದು ಈ ಕಾರ್ಯಕ್ರಮದಲ್ಲಿ ಯಾವ ಜಾತಿಯೂ ಇಲ್ಲ, ಯಾವ ಧರ್ಮವೂ ಇಲ್ಲ, ಯಾವ ಸಂಘದ ಯಾವ ಪಂಗಡವೂ ಇಲ್ಲ, ಎಲ್ಲರಿಗೂ ಕೂಡ ಇಲ್ಲಿ ವಿದ್ಯಾರ್ಥಿ ವೇತನ ನೀಡ್ತಾರೆ. ನಾವು ಕೊಡುವಂಥ ದಾನವನ್ನು ಸದುಪಯೋಗ ಮಾಡುವಂಥ ಒಂದು ಸಂಸ್ಥೆ ಇದ್ದರೆ ಅದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಹೇಳಲಿಕ್ಕೆ ನಾನು ತುಂಬ ಸಂತೋಷವನ್ನು ಪಡ್ತೇನೆ. ನಾವೆಲ್ಲ ಕಲಾವಿದರ ಜೊತೆಗೆ ನಾವು ಒಂದು ಕಲಾವಿದರಾಗಿ ಕಲೆಯನ್ನು ಆಸ್ವಾದಿಸಿದ ರೀತಿಯಲ್ಲಿ ನಾವು ಇದರಲ್ಲಿ ಸೇರಿಕೊಂಡಿದ್ದೇವೆ. ನಾಳಿನ ದಿನ ಯಕ್ಷಗಾನ ಸಮುದ್ರಯಾನ ಒಂದು ದೊಡ್ಡ ಕಾರ್ಯಕ್ರಮ, ಯಕ್ಷಗಾನದ ಇತಿಹಾಸದಲ್ಲಿ ಅದು ದೊಡ್ಡ ಕಾರ್ಯಕ್ರಮ ನಡೀಲಿಕ್ಕಿದೆ. ನಾವು ಸದಾಶಿವಣ್ಣ ಈ ಗೌರವ ಆದ ಸಂದರ್ಭದಲ್ಲಿ ಒಂದು ಅನ್ನೋತ್ಸವ ಕಾರ್ಯಕ್ರಮದಲ್ಲಿ ನಾವು ಒಂದು ಇಲ್ಲಿನ ಹತ್ತಿರದಲ್ಲಿ ಒಂದು ಬೀಚ್ಗೆ ಹೋಗಿದ್ವಿ. ಆ ಸಮಯದಲ್ಲಿ ಇದು ನಿಗದಿ ಆಗಿತ್ತು. ನಾವು ಇದೇ ರೀತಿಯಲ್ಲಿ ಒಂದು ದೊಡ್ಡ ಚಿಕ್ಕ ಬೋಟ್ನಲ್ಲಿ ನಾವು ಆ ಕಾರ್ಯಕ್ರಮವನ್ನು ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಸದಾಶಿವಣ್ಣ ಕೂಡ ಇದ್ದರು. ಅಲ್ಲಿ ಹೋಗುವಾಗ ನಮಗೆ ಆಯಿತು, ಯಾಕೆ ನಾವು ಯಕ್ಷಗಾನವನ್ನು ಸಮುದ್ರದಲ್ಲಿ ಮಾಡಬಾರ್ದು ಅಂತ. ಆ ಹೊತ್ತಿನಲ್ಲಿ ಹಾಕಿದಂಥ ಬೀಜ ಅದು ಯಕ್ಷಗಾನ ಸಮುದ್ರಯಾನ ಅಂತ ಚಿಂತನೆಯನ್ನು ನಾಳಿನ ದಿವಸ ನಾಳೆಯಿಂದ ಹೊರಟು ನಾವು ಬೊಂಬಾಯಿಂದ ಲಕ್ಷದ್ವೀಪಕ್ಕೆ ಸುಮಾರು 650 ಮಂದಿ, ಸುಮಾರು 6.5 ಕೋಟಿ ವೆಚ್ಚದಲ್ಲಿ, ಅವರವರ ಹಣ ಸಂಸ್ಥೆಯನ್ನು ಕೊಡೋದಿಲ್ಲ, ಅದರಲ್ಲಿ ಸುಮಾರು 6.5 ಕೋಟಿ ವೆಚ್ಚದಲ್ಲಿ ಈ ಕಾರ್ಯಕ್ರಮ ಆಗಲಿಕ್ಕಿದೆ. ಅಲ್ಲಿ ಹೊರಡುವಾಗ ದೇವಿ ಮಹಾತ್ಮೆ, ಪುನಃ ಬರುವಾಗ ಸಮುದ್ರ ನಡುವಿನಲ್ಲಿ ಸಮುದ್ರ ಮಥನ ಕಾರ್ಯಕ್ರಮ ಯಕ್ಷಗಾನ ರೂಪದಲ್ಲಿ ನಡೆಯುವಂಥದ್ದು ಭಾಳ ವಿಶೇಷವಾಗಿ ಇದು ದಾಖಲೆ ಆಗುವಂಥ ಕಾರ್ಯಕ್ರಮ ಆಗಲಿಕ್ಕೆ ಇರುವಂಥದ್ದು ಕೂಡ ಭಾಳ ಸಂತೋಷ ಆಗಿದೆ. ಇವತ್ತು ಕಾರ್ಯಕ್ರಮ ಸ್ವಾಮೀಜಿಗಳ ಸಮಕ್ಷಮದಲ್ಲಿ ಉದ್ಘಾಟನೆಗೊಂಡಿರುವುದು ನನಗೆ ಭಾಳ ಸಂತೋಷವನ್ನು ತಂದಿದೆ. ಈ ಸಂಸ್ಥೆ ಬೆಳಿಬೇಕಾದ್ರೆ ಕೇವಲ ಒಂದು 10-20 ಜನ ಇದ್ದರೆ ಸಾಲದು. ನಾನು ಯಾವತ್ತೂ ಹೇಳೋದುಂಟು, ದಾನ ಮಾಡಬೇಕಂತ ಮನ ಸಂಕಲ್ಪ ಮಾಡಿದರೆ ಸಾಕು, ದೇವರು ಅದಕ್ಕೆ ತಥಾಸ್ತು ಅಂತ ಹೇಳ್ತಾರೆ. ಅದಕ್ಕೆ ಬೇಕಾದ ಎಲ್ಲ ಏನು ಹೇಳ್ತಾರೆ ಸಲಕರಣೆಗಳನ್ನು ನಮಗೆ ಅವಕಾಶವನ್ನು ದೇವರು ಕಲ್ಪಿಸಿಕೊಡ್ತಾರೆ. ಆ ರೀತಿಯ ಮನವನ್ನು ನಾವು ಬೆಳೆಸಿದಾಗ ಮಾತ್ರ ಇಂಥ ಕಾರ್ಯಕ್ರಮಗಳು, ಇಂಥ ಸಂಘಟನೆಗಳು ಮುಂದುವರಿಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ, ಕಲಾವಿದರಲ್ಲಿ ಕೂಡ ಈಗ ಮೊದಲಿನಾಗೆ ಕೆಲವರು ಅಷ್ಟೇನು ಕಷ್ಟ ಇಲ್ಲ. ಒಂದು ಮಟ್ಟಿಗೆ
ಈಗ ಯಕ್ಷಗಾನ ಕಲೆ ಒಂದು ಉನ್ನತ ಸ್ಥಾನಕ್ಕೆ ಬರ್ತಾ ಇದೆ. ಯಕ್ಷಗಾನ ಕಾಲಮಿತಿ ಆಗಿರುವುದರಿಂದ ಈಗ ಕಲಾವಿದರಿಗೂ ಕೂಡ ಅದು ಕಲೆಯನ್ನು ಯಕ್ಷಗಾನ ಮಾಡೋದ್ರ ಜೊತೆಗೆ ಅನ್ಯ ಒಂದು ಉದ್ಯೋಗವನ್ನು ಮಾಡುವ ಕೂಡ ಅವಕಾಶ ಕೂಡ ಕಲಾವಿದರಿಗೆ ಇದೆ ಈಗ. ಆ ನಿಟ್ಟಿನಲ್ಲಿ ಕೂಡ ಕಲಾವಿದರು ಅದನ್ನು ಕೂಡ ಸದುಪಯೋಗ ಪಡಿಸಿಕೊಂಡು ಕಲಾವಿದರು ಯಕ್ಷಗಾನ ಕಲಾವಿದರು ಬಡವರು ಇಲ್ಲ ಅಂತ ಹೇಳುವ ಮಟ್ಟಿಗೆ ಕಲಾವಿದರು ಬೆಳೀಬೇಕು. ಯಾವತ್ತೂ ಕೂಡ ದಾನ ಕೊಡುವುದು, ದಾನ ಪಡೆಯುವುದು ಅದು ಸಂದರ್ಭ ಇದ್ದವ್ರಿಗೆ ಕೊಡುವವರಿಗೆ ಯೋಗ ಬೇಕು, ಪಡೆಯೋರಿಗೆ ಅಂತ ಯೋಗ್ಯತೆಗಳು ಬರಬಾರ್ದು. ಯಾಕೆಂತ ದಾನವನ್ನು ಪಡೆದುಕೊಳ್ಳಲಿಕ್ಕೆ ನಮಗೆ ದೇವರು ಜನ್ಮ ಕೊಟ್ಟ ಮೇಲೆ ನಾವು ಸಶಕ್ತರಾಗಿ ದುಡಿದು ನಮ್ಮ ಜೀವನ ನಾವು ಅಂತ ಮಾಡುವಂಥ ಶಕ್ತಿ ನಮಗೆ ದೇವರು ಕೊಟ್ಟಿರ್ತಾನೆ. ಅಂಥ ಶಕ್ತಿ ಎಲ್ರಿಗೂ ಬರಲಿ, ಎಲ್ಲ ಕಲಾವಿದರು ಮೇಲು ಕಲಾವಿದರಾಗತ್ತಂಥ ಉನ್ನತ ಮಟ್ಟದಲ್ಲಿ ಅವರು ಬೆಳಗಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾನೆ. ಎಲ್ರಿಗೂ ಒಂದಿಸ್ತಾನೆ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್.